ನಮಸ್ಕಾರ ಸ್ನೇಹಿತರೆ 500 GK ಸೀರೀಸ್ ಏನು ಮಾಡ್ತೀವಿ. ಅಪ್ಕಮಿಂಗ್ KA KPSC AO ಇದೆ, AOO ಇದೆ, FDSDA ಇದೆ. ಸೊ ಅಪ್ಕಮಿಂಗ್ ಗ್ರೂಪ್ ಬಿ ಏನೇ ಎಕ್ಸಾಮ್ಸ್ಗಳಿಗಾಗಿರ್ಬೋದು, DCC ಬ್ಯಾಂಕ್ GK ಕೇಳ್ತಾನೆ, KMF ಅಲ್ಲಿ ಎಲ್ಲದಕ್ಕೂ ಇಂಪಾರ್ಟೆಂಟ್ ಆಗುತ್ತೆ. ಇತ್ತೀಚೆಗೆ ಬಂದಿರತಕ್ಕಂಥದ್ದು ಅಪ್ಲೈಡ್ ಸೈನ್ಸ್, ಇದು ಅನ್ವಯಿಕ ವಿಜ್ಞಾನ ಪ್ರಶ್ನೋತ್ತರಗಳನ್ನು ತಗೊಂಡಿದ್ದೀನಿ. ಈ ಒಂದು ಸೀರೀಸ್ನ ಒಂದು ಪ್ಲೇಲಿಸ್ಟ್ ಸಪರೇಟ್ GK ಇದೆ, ತಾವು ಅಲ್ಲಿ ಹೋಗಿ ನೋಡ್ಬೋದು. ಆ್ಯಂಡ್ ಎಲ್ಲ ಲಿಂಕ್ಗಳನ್ನು ಕೂಡ ನಾನು ಇದೇ ವಿಡಿಯೋದ ಕೆಳಗೆ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ. ಹಾಗೆ ನಮ್ಮ ಟೆಲಿಗ್ರಾಮ್ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿದ್ರೆ ಮಾಡ್ತೀವಿ ಸ್ನೇಹಿತರೆ. ಸೊ ವೆಲ್ಕಮ್ ಆಲ್, ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ಎಸ್ ಸರ್, ಶಲ್ ವಿ ಸ್ಟಾರ್ಟ್ ದ ಕ್ಲಾಸ್? ಓಕೆ, ಚೆನ್ನಾಗಿದೆ ಕ್ವಶನ್ಸ್ಗಳು. ಕೇಳೋ ರೀತಿ ಸ್ವಲ್ಪ ನಿಮಗೆ ಬೇರೆ ಬೇರೆ ರೀತಿ ತುಂಬ. ಈಗ SI ಯೂನಿಟ್ಸ್ಗಳು ಅಥವಾ ಮೆಜರ್ಮೆಂಟ್ಸ್ ಮಾಡಕ್ಕಂತಕ್ಕಂಥದ್ದೆಲ್ಲ ನೀವು ನೋಡಿರ್ತೀರ ಅಲ್ವಾ. ಥರ್ಮೋಮೀಟರ್ ಅಂದ್ರೇನು, ವೋಲ್ಟ್ ಮೀಟರ್ ಅಂದ. ಈಗ ಹಂಗಲ್ಲ, ಈಗ ನೋಡಿ ಸ್ವಲ್ಪ ಡಿಫಿಕಲ್ಟಿ ಮಾಡಿದ್ದಾನೆ. ಹವಾಮಾನದ ಉಪಕರಣಗಳನ್ನು ಕೇಳಿದ್ದಾನೆ ಮತ್ತು ಉಪಯೋಗಗಳು. ವೆದರ್ ಇನ್ಸ್ಟ್ರೂಮೆಂಟ್ಸ್ ನೋಡಿ, ಬರೀ ವೆದರ್ ಸಂಬಂಧಪಟ್ಟಂತೆ. ಓಕೆ, ಏನೇನಿದೆ ಇದೆ? ಅಟ್ಮೋಮೀಟರ್ ಅಂತಿದೆ, ಲಿಸಿಮೀಟರ್, ಸೈಕ್ರೋಮೀಟರ್, ಪೈರೋಮೀಟರ್, ಸೋಲಾರಿಮೀಟರ್. ನೋಡಿ ಏನಕ್ಕೆ ಹೇಳಿ ಸರ್, ನಾನು ನಿಮಗೆ ಪ್ರತಿ ಎಕ್ಸಾಮಲ್ಲಿ ಹೇಳ್ತಾ ಇರ್ತೀನಿ. ನಾನು ಇವನ್ ಕೀ ಆನ್ಸರ್ ಸಾಲ್ವ್ ಮಾಡ್ಬೇಕಾದ್ರೆ ಹೇಳ್ತಾನೆ, ಏನು ಹೇಳ್ತಾ ಇರ್ತೀನಿ? ಆಪ್ಷನ್ಸ್ ಆರ್ ಯುವರ್ ಗೈಡ್. ಆಪ್ಷನ್ಸ್ ಈಸಿ ಇರುತ್ತೆ ಸರ್, ಕ್ವಶನ್ ಡಿಫಿಕಲ್ಟಿ ಇದ್ರೆ. ಯಾಕೆ ಈಸಿ ಇರುತ್ತೆ? ಈಗ ಗೊತ್ತಿಲ್ಲ, ಈಗ ನಾನು ಗೊತ್ತಿಲ್ಲ ಸರ್, ನಾವು ಓದಿಲ್ಲ. ಬಟ್ ಸೋಲಾರಿ ಮೀಟರ್ ಅಂದ್ರೆ ಏನು ಗೊತ್ತಿದೆ ನಿಮಗೆ? ಸೋಲಾರ್ ಅಂದ್ರೇನು? ಸೋಲಾರ್ ಅಂತಂದ್ರೆ ಬೆಳಕಿಗೆ ಸಂಬಂಧಪಟ್ಟಿದೆ, ಸೌರ ವಿಕಿರಣಕ್ಕೆ ಸಂಬಂಧಪಟ್ಟಿದೆ. ಎಲ್ಲಿದೆ ಆಪ್ಷನ್? ಅದು 1 ಅಲ್ಲಿದೆ. ಹೀಗೆ 1 ಇರೋದು, ಇದೊಂದೇ ಆಪ್ಷನ್. ನೋಡಿದ್ರ ನಿಮ್ಗೆ ಆಪ್ಷನ್ ಈಸಿ ಕೊಟ್ನಾ? ಕ್ವಶನ್ ಡಿಫಿಕಲ್ಟೀಸು ಇದನ್ನೂ ತಪ್ಪು ಮಾಡಿದ್ರೆ ನಿಮ್ಮಂತ ಪೆದ್ರಿಲ್ಲ ಅಂದ್ಬಿಡ್ತಾರೆ. KPSC ಅವರು KA ಅವ್ರು ಹಂಗೆ ನಗ್ತಾರೆ ಕೂತ್ಕೊಂಡು ನಮ್ಮೇಲೆ, ಇಂಥ ಈಸಿ ಕೊಟ್ಟರು ತಪ್ಪು ಮಾಡ್ತೀವಿ ಅಂತಂದ್ರೆ. ಓಕೆ, ಅಚ್ಮೋಮೀಟರ್ ಓದೋಣ ಬನ್ನಿ ಒಂದೊಂದನೆ. ಏನಿದೆ ಅಚ್ಮೋಮೀಟರ್ ಅಂದ್ರೆ? ಆವಿಯಾಗೋ ದರವನ್ನು ಅಳೆಯುವುದು. ಓಕೆ, ಅಂದ್ರೆ ಎವಾಪರೇಷನ್. ಓಕೆ, ಹ್ಯೂಮಿಡಿಟಿಯಿಂದ ಎವಾಪರೇಷನ್ ಆಗ್ತಾ ಇರುತ್ತಲ್ಲ, ಎಷ್ಟು ಬೇಗ ಎವಾಪರ್ ಆಗ್ತಾ ಇದೆ ಅದು ಅನ್ನೋದನ್ನ ಅಳಿತಕ್ಕಂಥದ್ದೇನಿದೆ ಅಟ್ಮೋಮೀಟರ್ ಅಂತ ಕರಿತೀವಿ. ಇನ್ನು ಲಿಸಿಮೀಟರ್ ಅಂತಕ್ಕಂಥದ್ದೇನು? ಆವಿ ಬಾಷ್ಪ ವಿಸರ್ಜನೆ ಅಳೆಯುವುದು. ಅಂದ್ರೆ ಮೆಜರ್ ಆಫ್ ಎವಾಪರೇಷನ್. ನೋಡಿ, ಇದು ಮೆಜರ್ ಆಫ್ ರೇಟ್ ಆಫ್ ಎವಾಪರೇಷನ್, ಇದು ಮೆಜರ್ ಆಫ್ ಎವಾಪರೇಷನ್. ಇದು ಆವಿಯಾಗುವ ದರ ಆದ್ರೆ ಆವಿ ಬಾಷ್ಪ ವಿಸರ್ಜನೆ ಅಂದ್ರೆ ಏನರ್ಥ? ಸಸ್ಯ ಅಥವಾ ನೀವು ಯಾವುದೇ ಒಂದು ಪ್ರಾಣಿಗಳು ತಗೊಳ್ಳಿ, ಐ ವಿಲ್ ಟೆಲ್ ಯು. ಸಸ್ಯ ಅಥವಾ ಮಣ್ಣಿನಿಂದ ಬಿಡುಗಡೆಯಾಗುವ ನಿಜವಾದ ಬಾಷ್ಪೀಕರಣದ ಪ್ರಮಾಣ ಹೆಂಗೆ, ಎಷ್ಟು ಇದು ಆ ಒಂದು ಬಿಸಿಲಿನ ತಾಪಕ್ಕೆ ಎಷ್ಟು ಎವಾಪರ್ ಆಗುತ್ತೆ ಸಸ್ಯಗಳು ಮತ್ತು ಮಣ್ಣಿನಲ್ಲಿ ಅಂತ ಹೇಳಿ. ಇದು ವಾತಾವರಣದಲ್ಲಿ, ಇದು ಸಸ್ಯ ಅಥವಾ ಮಣ್ಣು ಅಲ್ಲಿ ಏನೋ ಬಿಸಿಲಿನ ಇದಕ್ಕೆ ಎವಾಪರೇಟ್ ಆಗುತ್ತೆ, ಅದನ್ನ ಅಳಿಯೋದಾದ್ರೆ ಇದು ವಾತಾವರಣ. ಓಕೆ, ವಾತಾವರಣದಲ್ಲಿ. ಸೊ ಅದು ಡಿಫ್ರೆನ್ಸ್. ಇನ್ನು ಸೈಕ್ರೋಮೀಟರ್ ಅಂತಕ್ಕಂಥ ಸಾಪೇಕ್ಷ ತೇವಾಂಶ ಅಂತ ಕರಿತೀವಿ. ವಾಟ್ ಇಸ್ ಸಾಪೇಕ್ಷ ತೇವಾಂಶ? ಓಕೆ, ನೋಡಿ, ಗಾಳಿಯಲ್ಲಿನ ಸಾಪೇಕ್ಷ ಆರ್ದ್ರತೆಯನ್ನು ಅಳೆಯುವಲ್ಲೂ ಬಳಸೋದು. ಗಾಳಿಯಲ್ಲಿ ನಮಗೆ ಎಷ್ಟು ರಿಲೇಟಿವ್ ಹ್ಯೂಮಿಡಿಟಿ, ವಾಟ್ ಇಸ್ ರಿಲೇಟಿವ್ ಹ್ಯೂಮಿಡಿಟಿ ಹೇಳಿ ನೋಡೋಣ, ಹೇಳ್ತೀರಾ? ಎಸ್, ಕಮೆಂಟ್ ಮಾಡಿ ಫಟಾಫಟ್ ಅಂತ ಸ್ನೇಹಿತರೆ. ಪೈರೋಮೀಟರ್. ಓಕೆ, ಪೈರೋಮೀಟರ್ಗೆ ಅತ್ಯಂತ ಹೆಚ್ಚಿನ ತಾಪಮಾನವನ್ನು ಅಳೆಯುವುದು ಪೈರೋಮೀಟರ್. ಓಕೆ, ಇಲ್ಲೂ ಕೊಟ್ಟಿದ್ದೀನಿ ಕನ್ನಡದಲ್ಲಿ ನೋಡ್ಕೊಳ್ಳಿ. ದೂರದಿಂದ ಮೇಲ್ಮೈನ ಹೆಚ್ಚಿನ ತಾಪಮಾನವನ್ನು ಅಳೆಯುವಳು ಬಳಸುವ ರಿಮೋಟ್ ಸೆನ್ಸಿಂಗ್ ಥರ್ಮೋಮೀಟರ್ ಇದು. ಓಕೆ, ರಿಮೋಟ್ ಸೆನ್ಸಿಂಗ್ ಥರ್ಮೋಮೀಟರ್. ನೋಡಿ, ಹವಾಮಾನದ್ದೇ ಕೇಳಿದ್ದಾನೆ, ಯಾಕೆ ಇವಾಗೆಲ್ಲ ಬಿಸಿಲು ಜಾಸ್ತಿ ಇದೆ, ಬೇರೆ ಬೇರೆ ಕಾರಣಗಳು. ಸೊ ಈ ತರ ಕ್ವಶನ್ಸ್ ಬರ್ತವೆ. ಸೊ ನೆಕ್ಸ್ಟ್ ಹೋಗೋಣ ಬನ್ನಿ. ಈ ಕ್ವಶನ್ ಕೂಡ ಕರೆಂಟ್ ಅಫೇರ್ ರಿಲೇಟೆಡ್, ಬಟ್ ಇಲ್ಲಿ ಪ್ರಮುಖವಾಗಿ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ 2026 ಯಾವಾಗ ಆಚರಣೆ ಮಾಡ್ತೀವಿ? ಏನ್ ಡೇಟು ಹೇಳಿ ನೋಡೋಣ. ಯಾರ ಒಂದು ಇದ ದಿನವನ್ನ ನಾವು ರಾಷ್ಟ್ರೀಯ ವಿಜ್ಞಾನ ದಿನ ಅಂತ ಆಚರಿಸ್ತೀವಿ ಹೇಳಿ ನೋಡೋಣ. ಅಂಡ್ ಇದರ ಥೀಮ್ ಏನು, ವಿಷಯ ಬೇಕಾದ್ರೆ ಇವೆಲ್ಲ ಕೇಳ್ಬೋದು ಎಕ್ಸಾಮ್ ಅಲ್ಲಿ, ಅಪ್ಕಮಿಂಗ್ ಎಕ್ಸಾಮ್ ಅಲ್ಲಿ. ಓಕೆ, ಇಲ್ಲಿ ಏನಿದೆ ಫಸ್ಟ್ ಕ್ವಶನ್ ನೋಡ್ತೇನೆ. ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ 2020 ಸಂದರ್ಭದಲ್ಲಿ ANRF ಇದು ವೆಂಚರ್ ಸೆಂಟರ್ ಔಟ್ರೀಚ್ ಇನಿಷಿಯೇಷನ್ ಎಂಬ ವಿಶೇಷ ಕಾರ್ಯಕ್ರಮ ಆರಂಭಿಸಿತು. ANRF ಅನ್ನು ವಿಸ್ತರಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾನೆ. ವಾಟ್ ಇಸ್ ANRF ಫುಲ್ ಫಾರ್ಮ್? ಅನುಸಂಧಾನ್. ಎ ಅಂದ್ರೆ ಅನುಸಂಧಾನ್ ನ್ಯಾಷನಲ್ ರಿಸರ್ಚ್ ಫೌಂಡೇಶನ್ ಅಂತ. ಎಲ್ಲಿದೆ ಸರ್? ಇಲ್ಲೇ ಇದೆ, ಫಸ್ಟ್ ಒನ್ ಆಪ್ಷನ್ ಇದೆ. ಓಕೆ, ಏನಪ್ಪಾ ಇದು ಅಂತಂದ್ರೆ ನಿಮಗೆ ಯೂನಿವರ್ಸಿಟಿ ಮುಖಾಂತರ, ಸ್ಕೂಲ್ಗಳ ಮುಖಾಂತರ ಎಲ್ಲ ಅಂದ್ರೆ ರಿಸರ್ಚ್ಗೆ ಸಂಬಂಧಪಟ್ಟಂತೆ, ಯಾವ್ದಾದ್ರು ಟೆಕ್ನಾಲಜಿಗೆ ಸಂಬಂಧಪಟ್ಟಂತೆ ನಿಮ್ಗೆ ಹೆಲ್ಪ್ ಮಾಡ್ತಕ್ಕಂಥದ್ದು ಇದ್ರದ್ದು. ಇನ್ನು ವೆಬ್ ನಾವು ಎಷ್ಟನೇ ತಾರೀಕು ಯೂಸ್ ಮಾಡ್ತೀವಿ ಅದರ ವಿಷಯ ಏನ್ ಹೇಳ್ತೀರಾ? ರಾಮನ್ ಎಫೆಕ್ಟ್ ಗೊತ್ತಿರ್ಬೇಕಲ್ಲ, CV ರಾಮನ್.
ಸೊ ಅವರ ಡೇನವನ್ನು ನಾವು ಸೈನ್ಸ್ ಡೇ ಅಂತ ಕರೀತಕ್ಕಂಥದ್ದು. 2026 ಫೆಬ್ರವರಿ 28 ನಾವು ಸೆಲೆಬ್ರೇಟ್ ಮಾಡಿರ್ತಕ್ಕಂಥ ಸೈನ್ಸ್ ಡೇ. ವುಮನ್ ಇನ್ ಸೈನ್ಸ್ ಕ್ಯಾಟಲೈಸಿಂಗ್ ವಿಕಸಿತ್ ಭಾರತ್ ಅಂತ, ಮಹಿಳೆ ವಿಜ್ಞಾನದಲ್ಲಿ ಮಹಿಳೆ, ಓಕೆ, ಕ್ಯಾಟಲೈಸಿಂಗ್ ವಿಕಸಿತ್ ಭಾರತ್, ವಿಕಸಿತ ಭಾರತದ ಒಂದು ಬೆಳವಣಿಗೆ ಅವಳ ಒಂದು ಪಾತ್ರದ ಬಗ್ಗೆ ಇಟ್ಕೊಂಡು ಅದರ ಥೀಮ್ ಕೊಟ್ಟಿರ್ತಕ್ಕಂಥದ್ದು. ಓಕೆ, ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ. ಫೈನ್ ಸರ್, ಎಸ್. ನೆಕ್ಸ್ಟ್ ಹೋಗೋಣ. ನಿರ್ಬಂಧ ಕಿಣ್ವಗಳು, ಓಕೆ, ಇಲ್ಲಿ ಇಂಗ್ಲೀಷಲ್ಲಿ ಇದೆ ನೋಡ್ಕೊಳ್ಳಿ, ರೆಸ್ಟ್ರಿಕ್ಷನ್ ಎನ್ಸೈಮ್ಸ್. ನೆಕ್ಸ್ಟ್ ವಿದ್ಯುತ್ ಸರಣ ಅಂದ್ರೆ ಎಲೆಕ್ಟ್ರೋಫೋರೋಸಿಸ್, ಪಾಲಿಮರೈಸ್ ಚೈನ್ ರಿಯಾಕ್ಷನ್, ಬಯೋಲಿಸ್ಟಿಕ್ಸ್. ಇದು ನಾವು PCR ನೋಡಿರ್ತೀವಿ, ಪಾಲಿಮರೈಸ್ ಚೈನ್ ರಿಯಾಕ್ಷನ್. ನಿಮಗೆ COVID-19 ಏನೋ ಟೆಸ್ಟಿಂಗೋಸ್ಕರ ನಾವು ಇದು ಮಾಡ್ತಾ ಇದ್ರು, PCR ಟೆಸ್ಟಿಂಗ್ ಅಂತ ಹೇಳಿ, ಪಾಲಿಮರೈಸ್ ಚೈನ್ ರಿಯಾಕ್ಷನ್. ಅಂದ್ರೆ ನಿಮಗಿದ್ರೆ ಅದೇನಾಗುತ್ತೆ, ಮಲ್ಟಿಪ್ಲಿಕೇಶನ್ ಆಗತ್ತೆ ತೋರಿಸುತ್ತೆ ಅಲ್ವಾ. ನೋಡಿದ್ರ ಈ ತರ ಸಣ್ಣ ಸಣ್ಣದು ಇಟ್ಕೊಂಡ್ರೆ ಆಯ್ತು. ನೀವು ಕೋವಿಡ್ ಫೇಸ್ ಮಾಡಿ ಬಂದಿದ್ರೆ PCR ಅಂದ್ರೆ ಅಂತ ಗೊತ್ತಿರುತ್ತೆ. ಇವೆಲ್ಲ ನಾವು ಆ ಟೈಮಲ್ಲಿ ಟೆಕ್ನಿಕಲ್ ಆಗಿ ಇವೆಲ್ಲ ಸಾಲ್ವ್ ಮಾಡಿದೀವಿ ಅಲ್ವಾ. PCRಗೆ ನೋಡಿ, ಫಾರ್ ಎಕ್ಸಾಂಪಲ್ ಎಲ್ಲಿದೆ, ಆಂಪ್ಲಿಫಿಕೇಶನ್ ಆಫ್ DNA ಇಲ್ಲೇ ಇದೆ ನೋಡಿ. ಸಿಗೆ 4 ಎಲ್ಲಿದೆ, ಇಲ್ಲಿದೆ, ಮತ್ತೆ ಇಲ್ಲಿದೆ. ದೀಸ್ ಟು ಕಾನ್ ಕೇಸ್. ಓಕೆ, ನಿರ್ಬಂಧ ಕಿಣ್ವಗಳು, ರೆಸ್ಟ್ರಿಕ್ಷನ್ ಎನ್ಸೈಮ್ಸ್ ಅಂದ್ರೇನು? ರೆಸ್ಟ್ರಿಕ್ಷನ್ ಎನ್ಸೈಮ್ಸ್ ಅಂದ್ರೆ ಕಟ್ DNA ಅಟ್ ಸ್ಪೆಸಿಫಿಕ್ ಸೈಟ್ಸ್ ಅಂತ. ಕಟ್ DNA ಅಂದ್ರೆ DNAಗಳನ್ನ ಒಂದು ನಿರ್ದಿಷ್ಟವಾಗಿ ಎಲ್ಲಿ ಬೇಕು, ಎಲ್ಲಿ ತೆಗಿಬೇಕು, ಅಲ್ಲಿ ಕಟ್ ಮಾಡಿ ಜೋಡಿಸ್ತೀವೆಲ್ಲ ಮಾಡ್ತಾರಲ್ಲ. ಸೊ ಎಲ್ಲಿ ತೆಗಿಬೇಕು, ಎಲ್ಲಿ ಕಟ್ ಮಾಡಬೇಕು, ಯಾವುದು ಇನ್ಫೆಕ್ಟೆಡ್, ಯಾವುದು ಅದರ ಇದರಿಂದ ಬಂದದ್ದು ಬೇಡ. ಸೊ ಇದನ್ನ ನಾನು ತೋರಿಸ್ತೀನಿ, ಐ ವಿಲ್ ಶೋ ಯು. ಓಕೆ, ಫಸ್ಟ್ ಇಲ್ಲಿ ಮಾರ್ಕ್ ಮಾಡ್ಬೋಣ. ಎಲೆಕ್ಟ್ರೋಫೋರೋಸಿಸ್ ಅಂದ್ರೆ ಏನು? ವಿದ್ಯುತ್ ಸವರಣ. ಓಕೆ, ಸೆಪರೇಷನ್ ಆಫ್ DNA ಫ್ರಾಗ್ಮೆಂಟ್ ಅಂತ ಕರಿತೀವಿ. ಸೊ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಓಕೆ, ಬಯೋಲಿಸ್ಟಿಕ್ಸ್ ಅಂದ್ರೆ ಜೀನ್ ಟ್ರಾನ್ಸ್ಫರ್ ಮೆಥಡ್. ಒಂದು ಜೀನ್ ಗನ್ ಬರುತ್ತೆ, ಐ ವಿಲ್ ಶೋ ಯು. ನೋಡಿ, ಇದು ನಿರ್ಬಂಧಿತ ಕಿಣ್ವಗಳು ಹಿಂಗಿದೆ ಅಲ್ವಾ. ಈಗ ಇದನ್ನ ಕಟ್ ಮಾಡ್ಬೇಕಲ್ವಾ, ಈ ರೀತಿ ನೋಡಿ ಮಾಡ್ತಾರೆ. ಓಕೆ, ಎಲೆಕ್ಟ್ರೋಫೋರೋಸಿಸ್ ಅಂತ ಹೇಳಿದ್ವಿ, ಅದನ್ನ ಅಷ್ಟೇ. ಇದು ಗಾತ್ರ ಮತ್ತು ಅದರ ಚಾರ್ಜ್ ಆಧಾರದ ಮೇಲೆ, ಪಾಸಿಟಿವ್, ನೆಗೆಟಿವ್, ಕ್ಯಾಥೋಡ, ಆನೋಡ, ಸೊ ಮತ್ತೆ ಅದರ ಗಾತ್ರದ ಮೇಲೆ ಬೇರ್ಪಡಿಸ್ತಕ್ಕಂಥ ಇದನ್ನ ನಾವು ಜೆಲ್ ಎಲೆಕ್ಟ್ರೋಫೋರೋಸಿಸ್ ಅಂತ ಕರಿತೀವಿ, ಎಲೆಕ್ಟ್ರೋಫೋರೋಸಿಸ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಪಾಲಿಮರೈಸ್ ಚೈನ್ ರಿಯಾಕ್ಷನ್. PCR ಆಲ್ರೆಡಿ ಹೇಳಿದೆ, ಇದು ವರ್ಧನೆಗೊಳಿಸ್ತಕ್ಕಂಥದ್ದು, ಲಕ್ಷಾಂತರ ಪ್ರತಿಗಳನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು. ಓಕೆ, ಈ ತರ ಮಾಡಿ ಲಕ್ಷಾಂತರ ಪ್ರತಿಗಳನ್ನು ಸೃಷ್ಟಿ ಮಾಡ್ಬೋದು. ಇನ್ನು ಬಯೋಲಿಸ್ಟಿಕ್ಸ್ ಅಂದ್ರೆ ಜೀನ್ ಗನ್ ಅಂತ, ಜೀನ್ ಇಂಜೆಕ್ಟ್ ಮಾಡ್ತಕ್ಕಂಥದ್ದು, DNA ಪರಿಚಯಿಸಲು ಬಳಸುವ ಜೀನ್ ವರ್ಗಾವಣೆ ಮಾಡಿಸ್ತಕ್ಕಂಥದ್ದು. ಈ ತರ ಜೀನ್ ಗನ್ ಇರುತ್ತೆ, ಅದನ್ನ ಬಯೋಲಿಸ್ಟಿಕ್ಸ್ ಅಂತ ಕರಿತೀವಿ. ಓಕೆ, ನೋಡಿ ಯಾವ ತರ ಕ್ವಶನ್ಸ್ಗಳು ಇದನ್ನ ಓದೇ ಇರಲ್ಲ ಸರ್, ಎಲ್ಲಿದೆ ತಗೊಬನ್ನಿ ನೋಡೋಣ, ಯಾವ್ದಾದ್ರು ಬುಕ್ಕಲ್ಲಿ ಇದೆಯಾ ಇದು? ಓಕೆ, ಎಲ್ಲೋ ಒಂದೊಂದ್ರಲ್ಲಿ ನಿಮ್ಗೆ ಸಿಗ್ಬೋದು, ಆದ್ರೆ ಎಲ್ಲಾನು ಸಿಗುತ್ತಾ ಇದು? ಸೊ ಅಂದ್ರೆ ಅವನು ಕ್ವಶನ್ ಪೇಪರ್ ಸೆಟ್ ಮಾಡ್ತಾ ಇರೋನು ಹುಡುಕ್ತಾ ಇದ್ದಾನೆ, ಅಯ್ಯೋ ಕೇಳದೇನೋ ಅಂತ ಅಂದ್ಬಿಟ್ಟು ಬೇರೆ ಬೇರೆ ಹುಡುಕ್ತಾ ಇದ್ದಾನೆ. ಸೊ ನೀವು ಇವೆಲ್ಲ ನೀವು ಎಲ್ಲಿ ಇದು ಮಾಡ್ಕೋಬಹುದು, ನೀವು ನ್ಯೂಸ್ ಪೇಪರ್ಗಳಲ್ಲಿ ಇದ್ರ ಬಗ್ಗೆ ಅಲ್ಲೊಂದು ಇಲ್ಲೊಂದು ಬರ್ತಾನೆ ಇರುತ್ತೆ, ಎಡಿಟೋರಿಯಲ್ ಬರ್ತಾ ಇರುತ್ತೆ, ಅಲ್ಲೆಲ್ಲ ಓದಿರ್ಬೇಕು, ಅಲ್ಲಿಂದ ಆ ಥರದಲ್ಲಿ ತೆಗ್ದಿರ್ತಾನೆ ಸ್ನೇಹಿತರೆ. ನೆಕ್ಸ್ಟ್ ಬರ್ತಾನೆ, ಈ ಕೆಳಗಿನ ಯಾವ ರೋಗವು ಸ್ಥಾನಿಕ ವ್ಯಾಧಿಗೆ? ಸ್ಥಾನಿಕ ಅಂದ್ರೆ ಏನು? ನಾವು ಎಂಡೆಮಿಕ್ ಅಂದ್ರೆ ಏನು? ಸ್ಥಳೀಯ ರೋಗ ಅಂತಾನೆ ಕರೀಬಹುದು, ಸ್ಥಾನಿಕ ವ್ಯಾಧಿನ ಸ್ಥಳೀಯ. ಓಕೆ, ಮಲೇರಿಯಾ, ನ್ಯೂಮೋನಿಯಾ, ಟೈಫಾಯ್ಡ್, ಸರಳ ಗಳಗಂಡ ಅಂದ್ರೆ ಸಿಂಪಲ್ ಕ್ವಾಯ್ಟರ್. ಉತ್ಕೊಳ್ಳುತ್ತಲ್ಲ ನಿಮ್ಗೆ ಅಲ್ವಾ, ಗಾಯ್ಟರ್, ಗಳಗಂಡ. ಸೊ ದಟ್ ಈಸ್ ದ ಒನ್. ಸ್ಥಳೀಯವಾಗಿ ಬರ್ತಕ್ಕಂಥದ್ದು. ಯಾಕೆ ಬರುತ್ತೆ? ಅಯೋಡಿನ್ ಕೊರತೆಯಿಂದ ಬರುತ್ತೆ. ಎಲ್ಲಿರ್ತವೆ ಇಂಥದ್ದು ಅಯೋಡಿನ್ ಕೊರತೆ? ಯಾವ ಒಂದು ಪ್ರದೇಶದಲ್ಲಿ ಇರ್ತಾರೆ, ಎಲ್ಲಿ ಉಪ್ಪಿನ ಒಂದು ಅಯೋಡಿನ್ ಕಮ್ಮಿ ಇರುತ್ತೆ, ಹಿಮಾಲಯದ ರೀಜನ್ಗಳಲ್ಲಿ ನಾವು ನೋಡ್ಬೋದು ಇದನ್ನ. ಹಂಗ ಮಲೇರಿಯಾ ತಗೊಳ್ಳಿ, ಟೈಫಾಯ್ಡ್, ಇವೆಲ್ಲ ಸಾಂಕ್ರಾಮಿಕ ರೋಗಗಳು ಅಂತ ಕರಿತೀವಿ ಅಲ್ವಾ ಸರ್? ಸಾರಿ. ಸೊ ಸ್ಥಳೀಯ ರೋಗ ಅಥವಾ ಸರಳಗಳ ಗಂಟಲು ವಾಳ ಅಥವಾ ಗಳಗಂಡ, ಇವೆಲ್ಲ ಸ್ಥಾನೀಯ ವ್ಯಾಧಿ ಅಂತಕ್ಕಂಥದ್ದು ಒಂದು ನಿರ್ದಿಷ್ಟ ಜನಸಂಖ್ಯೆ ಭೌಗೋಳಿಕ ಪ್ರದೇಶದಲ್ಲಿ ನಾವು ನೋಡ್ಬೋದು. ಉಪ ಹಿಮಾಲಯನ್ ಪ್ರದೇಶ, ಓಕೆ, ಎಲ್ಲಿ ನಮಗೆ ಮಣ್ಣು ಮತ್ತು ನೀರು ನೈಸರ್ಗಿಕ ಅಯೋಡಿನ್ ಕೊರತೆ ಇರುತ್ತೆ. ನೋಡಿ, ಇದೆಯಲ್ಲ ಸ್ನೇಹಿತರೆ, ಇದು ವೆರಿ ಇಂಪಾರ್ಟೆಂಟು. ತುಂಬಾ ಜನ ಇವಾಗೆಲ್ಲ ಒಂದು ಫ್ಯಾಷನ್ ಮಾಡ್ಕೊಂಡಿದ್ದಾರೆ, ಹಿಮಾಲಯನ್ ಸಾಲ್ಟ್ ಯೂಸ್ ಮಾಡೋದು. ಓಕೆ, ಪಿಂಕ್ ಸಾಲ್ಟ್ ಅಂತ ಕರಿತೀವಿ, ಪಿಂಕ್ ಸಾಲ್ಟ್. ಓಕೆ, ಮಾಡಿ, ಬೇಡ ಅಂದ್ರೆ ಇದ್ರ ಜೊತೆಗೆ ನಮ್ಮ ವೈಟ್ ಸಾಲ್ಟ್ ಏನಿದೆ, ಅಯೋಡಿನ್ ಯುಕ್ತ ಸಾಲ್ಟ್ ಏನಿದೆ, ಅದನ್ನು ಯೂಸ್ ಮಾಡಿ. ಬರೀ ಇದನ್ನು ಯೂಸ್ ಮಾಡೋದ್ರಲ್ಲಿ ಈ ಒಂಥರ ಅಯೋಡಿನ್ ರಿಲೇಟೆಡ್ ಅಥವಾ ಥೈರಾಯ್ಡ್ಗಳು ಬರ್ತಕ್ಕಂಥದ್ದು ತುಂಬಾ ಜಾಸ್ತಿ ಆಗಿದೆ. ಇದ್ರ ಜೊತೆ ಇದನ್ನು ಮಿಕ್ಸ್ಡ್ ಯೂಸ್ ಮಾಡಿ. ಓಕೆ, ಇದ್ರಲ್ಲಿ ಏನಕ್ಕೆ ಯೂಸ್ ಮಾಡ್ತಾರೆ ಹಿಮಾಲಯನ್ ಸಾಲ್ಟ್? ಹಿಮಾಲಯನ್ ಅಂದ್ರೆ ಅಲ್ಲಿ ಬೇರೆ ಬೇರೆ ಆದ ಮಿನರಲ್ ಸಿಗುತ್ತೆ, ಬರೀ ಇದ್ರಲ್ಲಿ ಮಾತ್ರ ನಮಗೆ ಅಯೋಡಿನ್ ಮಾತ್ರ ಇದೆ, ಇದ್ರಲ್ಲಿ ಬೇರೆ ಸೋಡಿಯಂ, ಪೊಟ್ಯಾಷಿಯಂ ಎಲ್ಲ ಸಿಗುತ್ತೆ ನಮಗೆ ಅದರಲ್ಲಿ ಅಂತಕ್ಕಂಥದ್ದು ಏನಿದೆ ಹಿಮಾಲಯನ್ ಸಾಲ್ಟ್. ಎಸ್, ಯೂಸ್ ಮಾಡಿ, ಬಟ್
ಅದಕ್ಕಿಂತ ಹೆಚ್ಚು ಇದನ್ನು ಯೂಸ್ ಮಾಡಿ. ಎರಡು ಮಿಕ್ಸ್ಡಲ್ಲಿ ಇದೊಂದು 60% ಆದರೆ ಇದನ್ನು 40% ಯೂಸ್ ಮಾಡಿ, ಅಥವಾ 70-30 ಮಾಡಿ, ಅಥವಾ ಅಟ್ಲೀಸ್ಟ್ ಇಲ್ಲ ಅಂದ್ರೆ 50-15 ಯೂಸ್ ಮಾಡಿ. ಇದನ್ನು ತುಂಬ ಜನ ಯೂಸ್ ಮಾಡೋದಿಲ್ಲ, ಬರೀ ಹಿಮಾಲಯನ್ ಸಾಲ್ಟ್ಗೆ ಹೋಗ್ತಾರೆ, ಏನೋ ಒಂಥರ ಫ್ಯಾಷನ್ ಥರ. ನೋ ಹಂಗೆ ಮಾಡೋಕ್ಕೆ ಹೋಗ್ಬೇಡಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನಮ್ಮ ಇವಾಗ ಗೊತ್ತಾಗಲ್ಲ, ಸ್ಟಾರ್ಟಿಂಗಲ್ಲಿ ಹೋಗ್ತಾ 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 ಗೊತ್ತಾಗುತ್ತೆ ಅದರದ್ದು. ಫೈನ್ ಸರ್. ಓಕೆ, ಶೆಲ್ ವಿ ಮೂವ್ ಟು ನೆಕ್ಸ್ಟ್ ಕ್ವಶನ್. ಬನ್ನಿ. ಹೇರ್ ಪಿನ್ ಕರ್ವ್ ಮತ್ತು ನೇರ ಕಾಣದ ಸ್ಥಳಗಳಲ್ಲಿ ಅಪಘಾತಗಳನ್ನು ತಪ್ಪಿಸಲು ಯಾವ ದರ್ಪಣ ಬಳಸ್ತಾರೆ? ಹೇರ್ ಪಿನ್ ಕರ್ವ್ ಅಂದ್ರೆ ನೀವು ನೋಡಿರ್ತೀರಾ ತುಂಬಾ ಕಡೆ ಈ ತರ ಹೇರ್ ಪಿನ್ ಕರ್ವ್ ಇದ್ದಾಗ ಈ ಮೂಲೆಯಲ್ಲಿ ಒಂದು ಗ್ಲಾಸ್ ಒಂದು ರೀತಿ ಮಿರರ್ ಹಾಕಿರ್ತಾರೆ. ಹಿಂಗ್ ಬರೋರ್ಗೆ ಇಲ್ಲಿಂದ ಇಲ್ಲಿ ಯಾರು ಬರ್ತಾ ಇದ್ದಾರೆ ಅಂತ ಕಾಣುತ್ತೆ. ಓಕೆ, ಈಗ ನಾರ್ಮಲ್ ನಾವು ನೋಡಿದ್ರೆ ನೀವು ಮೈಸೂರಲ್ಲಿ ಚಾಮುಂಡಿ ಬೆಟ್ಟದಾಗ ಹೋಗ್ಬೇಕಾದ್ರೆ ಕೂಡ ಒಂದೊಂದ್ ಕಡೆ ನೋಡ್ತೀರಾ, ಬೇರೆ ಬೇರೆ ಕಡೆ ಕೂಡ ಹಾಕಿರ್ತಾರೆ, ಬೇರೆ ಬೇರೆ. ನಿಮ್ಗೆ ಎಲ್ಲಿ ಗೊತ್ತಿದೆ ಹೇಳಿ ನೋಡೋಣ. ಓಕೆ, ಸೊ ಎಕ್ಸಾಂಪಲ್ ಹೇಳೋದು ಇದು ಸಿಂಪಲ್, ಎಲ್ಲರೂ ಹೋಗಿರ್ತೀರಾ. ಓಕೆ, ತುಂಬಾ ದೊಡ್ಡ ಬೆಟ್ಟಗಳು ಹೋಗಿಲ್ಲ ಅಂತಂದ್ರೂ ತುಂಬಾ ಜನ ಹೋಗಿರ್ತೀರಾ ಅಂತ ಹೇಳಿದ್ದೀನಿ. ಸೊ ಹಾಗಾಗಿ ಇದೊಂದೇ ಅಂತಲ್ಲ, ಬೇರೆ ಎಲ್ಲ ಬೇರೆ ಕಡೆನೂ ಕೂಡ ಹಾಕಿರ್ತಾರೆ. ಓಕೆ, ನೀವು ಇದೆಲ್ಲ ತುಂಬಾ ಮಂಗಳೂರು ಈ ಕಡೆ ಸೈಡೆಲ್ಲ ಹೋಗ್ಬೇಕಾದ್ರೆ ಕಾಣಿಸ್ತೀರಾ. ಸೊ ಇದು ಯಾವ ರೀತಿಯದ್ದು, ಮತ್ತೆ ಇಲ್ಲಿ ಏನ್ಕೊಂಡಿದ್ದಾನೆ, ಅಪಘಾತ ಸ್ಥಳದಲ್ಲಿ ತಪ್ಪಿಸಲು. ಮತ್ತೆ ಈ ಒಂದು ಬ್ಯಾಕ್ ಸೈಡ್ಗೂ ಯೂಸ್ ಮಾಡ್ತೀವಿ. ಓಕೆ, ರೇರ್ ಮಿರರ್ಗೂ ಕೂಡ ಯೂಸ್ ಮಾಡ್ತೀವಿ. ರಿಯರ್ ಮಿರರ್ ಯಾವ್ದದು? ಪೀನ ದರ್ಪಣ, ಕಾನ್ವೆಕ್ಸ್ ಮಿರರ್. ಸರ್, ಕಾನ್ಕೇವ್ ಕಾನ್ವೆಕ್ಸ್ ಅಂದ್ರೆ ಹೆಂಗಿರುತ್ತೆ? ಕಾನ್ಕೇವ್ ಇದು, ಕಾನ್ವೆಕ್ಸ್ ಅಂದ್ರೆ ಇದು ಅಲ್ವಾ ಸರ್? ಐ ವಿಲ್ ಶೋ ಯು ಅಪ್ಲಿಕೇಶನ್. ಇವಾಗೆಲ್ಲ ಅಪ್ಲಿಕೇಶನ್ ಜಾಸ್ತಿ ಕೇಳ್ತಾನೆ ನೋಡಿ. ಸೈಡ್ ವ್ಯೂ ಮಿರರ್, ಶಾಪ್ ಕಾರ್ನರ್ ಮಿರರ್, ಇವೆಲ್ಲ ಕಾನ್ವೆಕ್ಸ್ ಮಿರರ್ನ ಯೂಸ್ ಮಾಡ್ತೀವಿ. ಚಿಕ್ಕದಾಗಿ ತೋರಿಸುತ್ತೆ, ಡಿಮಿನಿಶ್ಡ್ ವರ್ಚುವಲ್ ಅಂಡ್ ಡಿಮಿನಿಶ್ಡ್ ಸ್ಮಾಲರ್ ಇಮೇಜಸ್. ದಿಸ್ ಪಾಯಿಂಟ್ ಇಸ್ ವೆರಿ ಇಂಪಾರ್ಟೆಂಟ್. ನಿಮಗೆ ಎಕ್ಸಾಂಪಲ್ ಈ ಪಾಯಿಂಟ್ ಕೇಳ್ತಾನೆ. ಕಾನ್ವೆಕ್ಸ್ ಮಿರರ್ ಹೆಂಗಿರುತ್ತೆ ಸರ್? ಅಪ್ರೈಟ್, ವರ್ಚುವಲ್ ಅಂಡ್ ಸ್ಮಾಲರ್ ಇಮೇಜ್. ಡಿಮಿನಿಶ್ಡ್ ಅಂದ್ರೆ ಸ್ಮಾಲರ್, ಚಿಕ್ಕದಾಗಿ ತೋರಿಸ್ತದೆ. ನಿಮ್ಗೆ ಬ್ಯಾಕ್ ಸೈಡ್ ಮಿರರ್ ಚಿಕ್ಕದಾಗಿ ಕಾಣಿಸ್ತಾ ಇರತ್ತೆ ಅಲ್ವಾ? ಓಕೆ, ಕಾನ್ಕೇವ್ ಮಿರರ್ ಎಲ್ಲಿ ಯೂಸ್ ಮಾಡ್ತೀವಿ? ತುಂಬ ದೊಡ್ಡದಾಗಿ ಕಾಣಿಸ್ಬೇಕು ಅಂದ್ರೆ ಡೆಂಟಿಸ್ಟ್ಗಳು ರಿಫ್ಲೆಕ್ಟರ್ ಟಾರ್ಚ್ ಲೈಟ್ ಅಲ್ಲಿ ಅಲ್ವಾ? ಟಾರ್ಚ್ ಹಿಂಗೆ ಸಣ್ಣದು ಬರ್ತಾ ಇತ್ತು, ಬಟ್ ಅಲ್ಲಿ ಬಿಟ್ಟಾಗ ತುಂಬಾ ದೊಡ್ಡ ಏರಿಯಾ ಕವರ್ ಮಾಡುತ್ತೆ. ಟಾರ್ಚ್ ಲೈಟು, ಡೆಂಟಿಸ್ಟ್ ಮಿರರ್, ಇವೆಲ್ಲ ನಾವು ಕಾನ್ಕೇವ್ ಮಿರರ್ನ ಯೂಸ್ ಮಾಡ್ತೀವಿ. ಓಕೆ, ಫೈನ್ ಸರ್. ನೆಕ್ಸ್ಟ್ ಬನ್ನಿ. ಒಂದು ಟ್ಯೂಬ್ ದೀಪ ಹೊಡೆದಾಗ ಸಿಡಿಯುವ ಶಬ್ದ ಬರಲು ಕಾರಣ? ಓಕೆ, ಮೊದಲೆಲ್ಲ ಟ್ಯೂಬ್ಲೈಟ್ ಯೂಸ್ ಮಾಡ್ತಾ ಇದ್ರು ಅಲ್ವಾ? ಇಲ್ಲ, ಬಲ್ಬ್ಗಳು ಸಿಡಿದಾಗ್ಲೂ ಬರುತ್ತೆ. ಓಕೆ, ಯಾಕೆ ಬರುತ್ತೆ ಸೌಂಡು? ಇಲ್ಲೇನು ಆಪ್ಷನ್ ಕೊಟ್ಟಿದ್ದಾನೆ? ಟ್ಯೂಬ್ ದೀಪ ಪಾದರಸ ಅನಿಲದಿಂದ ತುಂಬಿರುತ್ತದೆ, ಟ್ಯೂಬ್ ದೀಪ ಸಿಡಿಯುವ ಅನಿಲಗಳಿಂದ ತುಂಬಿರುತ್ತದೆ, ಟ್ಯೂಬ್ ದೀಪದ ಒಳಗಿನ ಒತ್ತಡ ವಾತಾವರಣದ ಒತ್ತಡಕ್ಕಿಂತ ಹೆಚ್ಚಾಗಿರುತ್ತದೆ, ಟ್ಯೂಬ್ ದೀಪದ ಒಳಗಿನ ಒತ್ತಡ ವಾತಾವರಣದ ಒತ್ತಡಕ್ಕಿಂತ ಕಡಿಮೆ ಇರುತ್ತದೆ. ಯಾವ್ದು ಕರೆಕ್ಟ್ ಆನ್ಸರು? ಯಾವುದು ನೋಡಿ? ಒಂದು ಗಾಳಿ ಯಾವ ದಿಕ್ಕಿನಿಂದ ಯಾವ ದಿಕ್ಕಿಗೆ ಬೀಸುತ್ತೆ? ಎಲ್ಲಿಂದ ಎಲ್ಲಿಗೆ ಬೀಸುತ್ತೆ ಹೇಳ್ತೀರಾ? ಎಲ್ಲಿಂದ ಎಲ್ಲಿಗೆ ಬೀಸುತ್ತೆ? ಭೂಗೋಳ ಶಾಸ್ತ್ರ ಓದಿದೀವಲ್ಲ, ಹೆಚ್ಚು ಒತ್ತಡ ಪ್ರದೇಶದಿಂದ ಕಡಿಮೆ ಒತ್ತಡ ಪ್ರದೇಶಕ್ಕೆ ಬೀಸೋದು. ಓಕೆ, ಯಾವಾಗ ಒಂದು ಬಲ್ಬ್ ಆಗಿರ್ಬೋದು, ಟ್ಯೂಬ್ಲೈಟ್ ಒಳಗಡೆ ಇರತಕ್ಕಂಥದ್ದು ಪ್ರೆಷರೈಸ್ಡ್ ಒಂದು ಗಾಳಿ ಇರುತ್ತಲ್ವ, ಇದು ಹೊಡೆದಾಗ ಏನಾಗುತ್ತೆ? ಇಲ್ಲಿ ಹೊರಗಡೆಕ್ಕಿಂತ ಇದು ಒಳಗೆ ಕಡಿಮೆ ಇರುತ್ತೆ ಒತ್ತಡ. ಯಾವಾಗ ಇದು ಹೊಡೆದಾಗ ಒಟ್ಟಿಗೆ ಹೊರಗಡೆ ಇರತಕ್ಕಂಥ ಎಲ್ಲ ಗಾಳಿಗಳು ನೀವು ನೋಡಿರ್ತೀರಾ, ತುಂಬಾ ಟೈಟಾಗಿ ಬಾಗ್ಲಾಕಿರ್ತಾರೆ. ಜೋರಾಗಿ ಹಿಂಗೆ ಬಾಗ್ಲು ತೆಗೀರಿ, ಏನಾದ್ರು ಕಿಟಕಿಲಿ ಏನಾದ್ರು ನೀವು ಕಿಟಕಿದೇನಾದ್ರೂ ನೀವು ನಾವು ಹಾಕಿಲ್ಲ ಅಂದ್ರೆ ಕಿಟಕಿ ಡಿಂಗ್ ಅಂತ ಓಪನ್ ಆಗುತ್ತೆ. ಓಕೆ, ಅರ್ಥ ಆಗ್ತಿದೆಯಲ್ಲ ಹೇಳ್ತಾ ಇರೋದು? ಯಾಕೆ ಓಪನ್ ಆಗುತ್ತೆ? ದಟ್ ಪ್ರೆಷರ್ ಆ ಹೊರಗಡೆಯಿಂದ ಒಳಗಡೆಗೆ ಬರುತ್ತಲ್ಲ, ಪ್ರೆಷರ್. ಸೊ ಅಂದ್ರೆ ಟ್ಯೂಬ್ ದೀಪದ ಒಳಗಿನ ಒತ್ತಡ ವಾತಾವರಣದ ಒಳಗಿನ ಒತ್ತಡಕ್ಕಿಂತ ಕಡಿಮೆ ಇರುತ್ತೆ. ಆ ಒಳಗೆ ಫೋರ್ಸ್ ಆಗಿ ಬರೋದ್ರಿಂದ ಆ ಶಬ್ದ ಆಗೋದು ಹೊಡೆದಾಗ. ಇಟ್ ಇಸ್ ಅ ಫ್ರಾಕ್ಷನ್ ಆಫ್ ಏನೋ ರಿಯಾಕ್ಷನ್, ಅದು ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಅಲ್ಲಿ ಹೊಡಿತಾ ಇದ್ದಂಗೆ ಹೊರಗಡೆ ಇರೋ ಅಷ್ಟು ಗಾಳಿ ಒಳಗಡೆ ಬರಕ್ ಹೋಗುತ್ತಲ್ಲ. ಓಕೆ, ಅದು ಕ್ಲೋಸ್ಡ್ ಎನ್ವೈರನ್ಮೆಂಟ್ ಆಗಿರುತ್ತೆ, ತೆಗ್ದ ತಕ್ಷಣ ನುಗ್ಗುತ್ತಲ್ಲ, ಆಗ ಸೌಂಡ್ ಬರ್ತಕ್ಕಂಥದ್ದು. ಸೊ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಅರ್ಥ ಆಗ್ತಿದೆಯಲ್ಲ? ಎಸ್ ಸರ್. ನೆಕ್ಸ್ಟ್ ಹೋಗೋಣ. ಎಲ್ಲ ಕೊಟ್ಟಿದ್ದೀನಿ ನೋಡಿ. ಪಾಪಿಂಗ್ ಸೌಂಡ್, ಕ್ರ್ಯಾಕಿಂಗ್ ಸೌಂಡ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಬನ್ನಿ. ಪೆಟ್ರೋಲ್ ಮತ್ತು ಡೀಸೆಲ್ ತುಂಬಾ ಈಸಿ ಇದೆ, ಕೇಳಿದ ಮೊನ್ನೆ ಎಕ್ಸಾಮ್ ಅಲ್ಲಿ ಇದೆ ಇದೆಲ್ಲ ಪ್ರಶ್ನೆಗಳು ಸ್ನೇಹಿತರೆ. ಪೆಟ್ರೋಲ್ ಡೀಸೆಲ್ ಅನ್ನು ಉಳಿಸಲು PCRA ನೀಡುವ ಸಲಹೆ ಏನು? ವಾಟ್ ಇಸ್ PCRA? ಎಲ್ಲಿದೆ ಇದು? ಎಲ್ಲಿದೆ ಹೇಳ್ತೀರಾ? ಪೆಟ್ರೋಲಿಯಂ ಯಾವುದು ಹೇಳ್ತೀರಾ? ಇಲ್ಲಿಂದ ಆಪ್ಷನ್ ನೋಡ ಬನ್ನಿ. ಸಾಧ್ಯವಾದಷ್ಟು ದೂರ ಸ್ಥಿರವಾದ ಮತ್ತು ಮಿತವಾದ ವೇಗದಲ್ಲಿ ವಾಹನ ಚಲಾಯಿಸಿ. ಓಕೆ, ಡ್ರೈವ್ ಅಟ್ ಎ ಕಾನ್ಸ್ಟೆಂಟ್. ಎಸ್ ಸರ್, ನೀವು ಯಾವಾಗ ಫಾಸ್ಟ್ ಎಕ್ಸಲೇಟರ್ ಬಿಡ ಎತ್ತದು ಕಮ್ಮಿ ಮಾಡೋದು ಜಾಸ್ತಿ ಮಾಡೋದು, ಹಂಗೆ ಮಾಡೋದ್ರಿಂದ ನಿಮಗೆ ಜಾಸ್ತಿ ಪೆಟ್ರೋಲ್ ಕುಡಿಯುತ್ತೆ.
ಸೊ ಡೀಸೆಲ್ ಕುಡಿಯುತ್ತೆ, ಹಂಗೆ ಮಾಡಬಾರ್ದು. ಅದೇ ದೂರ ಸ್ಥಿರ ಮತ್ತು ಮಿತವಾದ ವೇಗದಲ್ಲಿ ಟ್ರಾಫಿಕ್ ಸಿಗ್ನಲ್ಗಳಲ್ಲಿ ವಾಹನ ಇಂಜಿನ್ ಆನ್ನಲ್ಲೇ ಇಡಬೇಕು. ಯಾರು ಹೇಳ್ತಾರ ಇದನ್ನ? ಇದು ತಪ್ಪು ಅಲ್ವಾ ಸರ್? ಇದು ತಪ್ಪು. ಚಕ್ರದಲ್ಲಿನ ಗಾಳಿಯ ಒತ್ತಡ ಸರಿಯಾಗಿ ಖಚಿತಪಡಿಸಿಕೊಳ್ಳಿ. ಹೌದು ನೋಡಿ, ಯಾವಾಗ ನಿಮಗೆ ಚಕ್ರದಲ್ಲಿ ಓಕೆ ಕರೆಕ್ಟಾಗಿ ಏರ್ ಇರುತ್ತಲ್ಲ, ಏರ್ ಜಾಸ್ತಿ ಇದ್ರೆ ಅದು ಫ್ರಿಕ್ಷನ್ ಕಮ್ಮಿ ಇರುತ್ತೆ. ಫ್ರಿಕ್ಷನ್ ಅಂದ್ರೆ ಏನಾಗುತ್ತೆ? ಫ್ರಿಕ್ಷನ್ ಅಲ್ಲಿ ಬ್ರೇಕಿಂಗ್ ಇರುತ್ತೆ ಅಲ್ವಾ? ಉಜ್ಜದು ಫ್ರಿಕ್ಷನ್ ಅಂದ್ರೆ ಏನು? ಬ್ರೇಕ್ ಅಂದ್ರೆ ನಿಮ್ಗೆ ಅಲ್ಲಿ ಜಾಸ್ತಿ ಈಗ ನೀವು ಎಕ್ಸಿಲೇಟರ್ ಕೊಟ್ಟು ಬ್ರೇಕ್ ಹಾಕಿದ್ರೆ ಏನಾಗುತ್ತೆ? ಜಾಸ್ತಿ ಪೆಟ್ರೋಲ್ ಡೀಸೆಲ್ ಕುಡಿಯುತ್ತೆ ತಾನೆ, ಅದು ಹೋಗಲ್ಲ ಮುಂದೆ. ಅದು ಮುಂದೆ ಹೋಗಿ ಟ್ರೈ ಮಾಡ್ತಾ ಇರುತ್ತೆ, ಜಾಸ್ತಿ ತಗೊಳುತ್ತೆ. ಸೊ ಹಂಗೆ ನಿಮ್ಗೆ ಈಗ ಏರ್ ಇಲ್ಲ ಅಂತಂದ್ರೆ ಯಾವುದೇ ಒಂದು ತಗೊಳ್ಳಿ, ನಿಮ್ ಸೈಕಲ್ ತಗೊಳ್ಳಿ, ಯಾವ್ದಾದ್ರು ಈಗ ಸೈಕಲ್ನೇ ತುಂಬಾ ಜನ ಎಕ್ಸ್ಪೆರಿಮೆಂಟ್ ಮಾಡಿದ್ರೆ ಗೊತ್ತಿರುತ್ತೆ. ಸೈಕಲ್ ಬ್ಲೋ ಇಲ್ದಿರೋ ಸೈಕಲ್ ಪಂಚರ್ ಆಗಿರೋ ನಿಮ್ಗೆ ಹೊಡೆಯಕ್ಕೆ ಹೋಗಲ್ಲ ಮುಂದೆ. ನಿಮ್ಗೆ ಎಷ್ಟು ನೀವು ಸೈಕಲ್ ಪೆಡಲ್ ಓದ್ಬೇಕು, ಎಷ್ಟು ಮುಂದಕ್ಕೆ ಹೋಗ್ಬೇಕು ಅಂದ್ರಲ್ವಾ ಸರ್? ಅದೇ ತುಂಬಾ ಟೈಟ್ ಆಗಿದೆ, ಕ್ಲೀನ್ ಆಗಿ ಒಂಚೂರು ಅಂದ್ರೆ ಕ್ಲೀನ್ ಆಗಿ ಹೋಗುತ್ತೆ. ಹಂಗೆ ಇಲ್ಲಿ ಗಾಳಿಯಲ್ಲಿ ಒತ್ತಡ ಸರಿಯಾಗಿರೋದನ್ನ ಖಚಿತಪಡಿಸ್ಕೊಳ್ಬೇಕು. ದಿಸ್ ಕರೆಕ್ಟ್ ಅಂಡ್ ದಿಸ್ ಕರೆಕ್ಟ್. ಓಕೆ, 1 ಸೆಕೆಂಡ್. ನೆಕ್ಸ್ಟ್, ವಾಹನದ ನಿಯಮಿತ ನಿರ್ವಹಣೆ ಮರ್ಯಾದೆ ಕೈಗೊಳ್ಳಿ. ಎಸ್ ಅಂದ್ರೆ ಮೇಂಟೆನೆನ್ಸ್ ಕ್ಲೀನಾಗಿ ಮಾಡ್ಕೊಳ್ಳಿ, ಸರ್ವಿಸ್ ಮಾಡ್ಕೊಳ್ಳಿ, ಕ್ಲೀನಾಗಿ ಇಟ್ಕೊಳ್ಳಿ. ಅವಾಗೇನು ನಿಮಗೆ ಡೀಸೆಲ್ ಪೆಟ್ರೋಲ್ ಉಳಿಸ್ಬೋದು, ಜಾಸ್ತಿ ಖರ್ಚಾಗಲ್ಲ ಅಂತ. ಸೊ ಇಲ್ಲಿ ಯಾವ್ದು ಕರೆಕ್ಟು? ಎ, ಸಿ, ಡಿ. ತುಂಬಾ ಈಸಿ ಕ್ವಶನ್ ಅಲ್ವಾ? ಇದು ತುಂಬಾ ಈಸಿ ಕ್ವಶನ್. ಫೈನ್ ಸರ್. PCR ಎಲ್ಲಿದೆ? ನಾನು ಕೇಳ್ತಾ ಇದ್ದೆ. ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ? ಡೆಲ್ಲಿಲಿದೆ. ಏನದು PCR? ಪೆಟ್ರೋಲಿಯಂ ಕನ್ಸರ್ವೇಷನ್ ರಿಸರ್ಚ್ ಅಸೋಸಿಯೇಷನ್ ಅಂತ. ಪೆಟ್ರೋಲಿಯಂ ಕನ್ಸರ್ವೇಷನ್ ರಿಸರ್ಚ್ ಅಸೋಸಿಯೇಷನ್ 1976 78 ಅಲ್ಲೂ ಅದು ಓಪನ್ ಆಗಿದೆ. ಓಕೆ, ನೆಕ್ಸ್ಟ್ ಬರ್ತೇನೆ. ಬ್ಯಾಕ್ಟೀರಿಯಾ ಮತ್ತು ಶಿಲೀಂಧ್ರಗಳಿಂದ ಉತ್ಪಾದಿಸಲ್ಪಡುವ ಔಷಧಿಯು ಉತ್ಪಾದಿಸಲ್ಪಡದ ನೆಗೆಟಿವ್ ಸ್ಟೇಟ್ಮೆಂಟ್. 1 ಸೆಕೆಂಡ್. ದಿಸ್ ಇಸ್ ನೆಗೆಟಿವ್ ಸ್ಟೇಟ್ಮೆಂಟ್ ಸ್ನೇಹಿತರೆ. ಓಕೆ, ನಾಟ್ ಪ್ರೊಡ್ಯೂಸ್ಡ್ ಫ್ರಮ್ ಬ್ಯಾಕ್ಟೀರಿಯಾ ಅಂಡ್ ಫಂಗೈ. ಆಕ್ಚುಲಿ ಇದು ಎಲ್ಲಾನು ಸ್ಟಾರ್ಟಿಂಗ್ ಅಲ್ಲಿ ಬ್ಯಾಕ್ಟೀರಿಯಾ ಫಂಗೈಲೇ ಮಾಡ್ತಾ ಇದ್ರು, ಬಟ್ ಇಲ್ಲಿ ಏನೋ ಔಷಧಿ ಅಂತ ಕೊಟ್ಟಿದ್ದಾನೆ. ಈಗ ಇದೆಲ್ಲ ಆಕ್ಚುಲಿ ಬ್ಯಾಕ್ಟೀರಿಯಾದಿಂದ ಬರ್ತದೆ ಇದೆಲ್ಲ, ಬಟ್ ಔಷಧಿ ಒಂದು ಫೀಲ್ಡ್ ಆಗಿ ಬಂದಾಗ ಕ್ಲೋರೋಫೆನಾಕಾಲ್ ಅಂತ ಏನಿದೆ, ಇದನ್ನ ನಾವು ಸಿಂಥೆಟಿಕಲಿ ಪ್ರೊಡ್ಯೂಸ್ ಮಾಡ್ತಾ ಇದೀವಿ. ಓಕೆ, ಸ್ಟೆಪ್ಟೊಮೈಸಿನ್, ಟೆಟ್ರಾಸೈಕ್ಲಿನ್ ಇವೆಲ್ಲ ಆಂಟಿಬಯೋಟಿಕ್ಗಳು. ಓಕೆ, ಏನ್ ಸರ್? ಪ್ರತಿಜೀವಕಗಳು, ಆಂಟಿಬಯೋಟಿಕ್ ಬ್ಯಾಕ್ಟೀರಿಯಾದಿಂದ. ಆದ್ರೆ ಔಷಧಿಗೋಸ್ಕರ ಕ್ಲೋರೋಫಿನಾಲ್ ಅನ್ನ ಸೂಕ್ಷ್ಮ ಜೀವಿಗಳಿಂದ ಬದಲು ರಾಸಾಯನಿಕವಾಗಿ ನಾವು ಉತ್ಪನ್ನ ಮಾಡಕ್ ಸ್ಟಾರ್ಟ್ ಮಾಡಿದೀವಿ. ಓಕೆ, ಸೊ ಆಪ್ಷನ್ ಕೃತಕವಾಗಿ, ಸಿಂಥೆಟಿಕಲಿ. ಸೊ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ನೋಡಿ, ಇವೆಲ್ಲ ಯಾಕೆ ಕೇಳ್ತಾನೆ ಗೊತ್ತಿಲ್ಲ, ಇದೆಲ್ಲ ಓದ್ಬೇಕಾ ಅನ್ನೋದು ಗೊತ್ತಿಲ್ಲ. ಇದು ಎಕ್ಸಾಮ್ ಮೇಲೆ ಡಿಪೆಂಡ್ ಆಗ್ಬೋದು, ಯಾವ ತರ ಎಕ್ಸಾಮ್ಸ್ ಇರುತ್ತೆ. ಅಲ್ಲಿ ಏನಾದ್ರು ಕೃಷಿಗೆ ಸಂಬಂಧ ಅಥವಾ ಈ ತರ ಕೆಮಿಕಲ್ ರಾಸಾಯನಿಕಕ್ಕೆ ಸಂಬಂಧಪಟ್ಟಂತ ಆ ತರ ಇದ್ರೆ ಕೇಳೋವಂಥದ್ದು. ಬಟ್ ಸುಮ್ಮನೆ ಹೆಂಗ ಹೋಗಿ ಕೇಳೋದು ಇವಾಗೆಲ್ಲ, ಮೊದಲು ಆ ತರ ಕೇಳ್ತಿಲ್ಲ, ಕ್ಲೀನಾಗಿ ಕೇಳ್ತಾ ಇದ್ರು ಮೊದಲೆಲ್ಲ. ಓಕೆ, ನೆಕ್ಸ್ಟ್ ಬರೋಣ ಬನ್ನಿ. ಸಾಮಾನ್ಯ ಉಷ್ಣತೆಯಲ್ಲಿ ಕೆಲವು ಲೋಹಗಳ ಹೊರಪದರವು ಅದರ ಆಕ್ಸೈಡ್ಸ್ಗಳು ತೆಳುವಾದ ರಕ್ಷಣಾತ್ಮಕ ಪದ ರಚನೆ ಮಾಡಿ ಲೋಹವು ಇನ್ನಷ್ಟು ಉತ್ಕೃಷ್ಟ ಹೊಂದುವುದನ್ನು ತಡೆಯುತ್ತದೆ. ರಕ್ಷಣಾತ್ಮಕ ಪದರನ್ನು ಹೊಂದಿರದ ಲೋಹಗಳು ಯಾವುದು? ಓಕೆ, ಇಲ್ಲಿದೆ 4 ಆಪ್ಷನ್ ನೋಡ್ಕೊಳ್ಳಿ. ಇಲ್ಲಿದೆ 4 ಆಪ್ಷನ್. ಅರ್ಥ ಆಗ್ತಿದೆಯಲ್ಲ ಏನಂತ ಇದು? ಒಂದಷ್ಟು ಲೋಹಗಳು ಗಾಳಿ ಆಕ್ಸಿಡೈಸ್ ಜೊತೆ ರಿಯಾಕ್ಷನ್ ಆಗಿ ತನ್ನ ಮೇಲೆ ಒಂದು ಪದರನ, ಪ್ರೊಟೆಕ್ಟಿವ್ ಲೇಯರ್ನ ಮಾಡ್ಕೊಳುತ್ತೆ, ಥಿನ್ ಪ್ರೊಟೆಕ್ಟಿವ್ ಲೇಯರ್ನ. ಓಕೆ, ಆದ್ರೆ ಒಂದಷ್ಟು ಮಾಡ್ಕೊಳ್ಳಲ್ಲ. ಮೆಟಲ್ ಡಸ್ ನಾಟ್ ಫಾರ್ಮ್ ಪ್ರೊಟೆಕ್ಟಿವ್ ಲೇಯರ್. ಅದು ಯಾವುದು ಅಂತ ಕೇಳಿದ್ರು. ಅಲ್ಯೂಮಿನಿಯಂ ಕೊಟ್ಟಿದ್ದಾರೆ, ಅಲ್ಯೂಮಿನಿಯಂ ಆಕ್ಸೈಡ್, ಕಾಪರ್, ಜಿಂಕ್ ಆಕ್ಸೈಡ್, ಐರನ್ ಆಕ್ಸೈಡ್, ಲೆಡ್ ಆಕ್ಸೈಡ್. ಯಾವುದು ಅಲ್ಲ ಅಂದ ನೆಗೆಟಿವ್ ಸ್ಟೇಟ್ಮೆಂಟ್. ಓಕೆ, ಐರನ್ ಅಂತೂ ಅಲ್ವೇ, ಐರನ್ ಆಗುತ್ತೆ. ಐರನ್ ಆಕ್ಸೈಡ್ ಜೊತೆ ಗಾಳಿಲಿರೋ ಆಕ್ಸಿಜನ್ ರಿಯಾಕ್ಷನ್ ಆಗಿ, ಬಟ್ ಅದು ರಸ್ಟ್ ಹೊಂದುತ್ತೆ, ರಸ್ಟಿಂಗ್ ಪ್ರೋಸೆಸ್, ಅದು ಪ್ರೊಟೆಕ್ಟಿವ್ ಲೇಯರ್ ಅಲ್ಲ. ಸೊ ಆಪ್ಷನ್ 4 ಇಸ್ ಅಂದ್ರೆ ಇದಾಗಲ್ಲ. ದಿಸ್ ಇಸ್ ದ ರೈಟ್ ಆನ್ಸರ್ 1. ಸೊ 4th ಎಲ್ಲಿದೆ? ಇಲ್ಲೇ ಇರೋದು. ಕಣ್ಣು ಮುಚ್ಕೊಂಡು ಟಿಕ್ ಹಾಕಿ ನೋಡ್ರಿ. ಆಪ್ಷನ್ಸ್ ಈಸಿ, ಒಂದು ಗೊತ್ತಿದ್ರು ಆಯ್ತಲ್ವಾ ಸರ್? ಕಾಮನ್ ಸೆನ್ಸ್ ಯೂಸ್ ಮಾಡೋಣ. ಕಾಪರು ಆಗಲ್ಲ ಸರ್, ಕಾಪರು ಅಷ್ಟೇ. ಓಕೆ, ಅದ್ರ ಮೇಲೆ ಒಂಥರ ಕಲರ್ ಸ್ವಲ್ಪ ಇದಾಗುತ್ತೆ ಅಷ್ಟೇ ಹೊರತು ರಿಯಾಕ್ಟ್ ಆಗಿ ಬ್ಲ್ಯಾಕ್ ಕಾಪರ್ ಅಂತ ಕರಿತೀವಿ. ಓಕೆ, ಆ ಥರ. ಬಟ್ ಅದು ಪ್ರೊಟೆಕ್ಟಿವ್ ಲೇಯರ್ ಅಲ್ಲ. ಪ್ರೊಟೆಕ್ಟಿವ್ ಲೇಯರ್ ಆಗ್ತಕ್ಕಂಥದ್ದು ಅಲ್ಯೂಮಿನಿಯಂ ಮೇಲೆ, ಮೆಗ್ನೀಷಿಯಂ, ಜಿಂಕ್, ಲೆಡ್ ಮೇಲೆ ಆ ಪ್ರೊಟೆಕ್ಟಿವ್ ಲೇಯರು ಕೂತ್ಕೊಳ್ಳುತ್ತೆ. ಅದು ಕರೋಷನ್ ಆಗದೆ ಇರೋ ರೀತಿ ತಡೆಯುತ್ತೆ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗಿ. ಓಕೆ, ಸೊ ಇಲ್ಲಿ ಆಪ್ಷನ್ ಯಾವ್ದು ಸರಿ ಹಾಗಾದ್ರೆ? 2 ನೋಡಿ. ನಮ್ಗೆ ಗೊತ್ತಿಲ್ಲ ಸರ್, ನಾನು ನಿಮ್ಗೆ ಎಲ್ಲ ತರ ಹೇಳ್ತೇನೆ. ನಮ್ಗೆ ಗೊತ್ತಿಲ್ಲ ಅಂದ್ರೆ ಯಾಕೆ ಸಾಲ್ವ್ ಮಾಡೋದು? ನಿಮ್ಗೆ ಆಪ್ಷನ್ಸ್ ಈಸಿ, ಅದನ್ನೇ ಹೇಳೋದು. KPSC KL ಆಪ್ಷನ್ಸ್ ಈಸಿ ಇರುತ್ತೆ.
ಅರ್ಥ ಆಗ್ತಿದೆಯಲ್ಲ? ಎಸ್, ನೆಕ್ಸ್ಟ್ ಬನ್ನಿ. ಹೆಚ್ಚಿನ ಮಟ್ಟದ ಜೀವಸತ್ವಗಳು ಮತ್ತು ಖನಿಜಗಳು ಅಥವಾ ಹೆಚ್ಚಿನ ಪ್ರೋಟೀನ್ಗಳು, ಪ್ರೋಟೀನ್ ಮತ್ತು ಆರೋಗ್ಯಕರ ಕೊಬ್ಬುಗಳನ್ನು ಹೊಂದಿರುವ ತಳಿ ಬೆಳೆಗಳನ್ನು ಕರೆಯಲಾಗುತ್ತದೆ. ಏನಂತ ಕರಿತೀವಿ ಅಂತ. ಓಕೆ, ಹೈ ಲೆವೆಲ್ ಆಫ್ ವಿಟಮಿನ್ಸ್ ಮಿನರಲ್ಸ್ ಇರ್ತಕ್ಕಂಥ ಪ್ರೋಟೀನ್ ಮತ್ತು ಹೆಲ್ತಿಯರ್ ಫ್ಯಾಟ್ಸ್ ಇರ್ತಕ್ಕಂಥನ ಏನಂತ ಕರಿತೀವಿ ಅಂತ ಕೊಟ್ಟಿದ್ದಾನೆ. ತಳಿ ಬೆಳೆ ವರ್ಡ್ ಯೂಸ್ ಮಾಡಿ ಇದ್ದಾನೆ ಇಲ್ಲಿ. ಒಂದು ಸೆಕೆಂಡ್. ತಳಿ ಬೆಳೆ ಅಂದ್ರೇನು? ಬ್ರೀಡಿಂಗ್ ಕ್ರಾಪ್ಸ್. ಬ್ರೀಡಿಂಗ್ ಅಂದ್ರೇನು? ಫೋರ್ಟಿಫಿಕೇಶನ್, ಬಯೋಫೋರ್ಟಿಫಿಕೇಶನ್. ನಾವು ಇದನ್ನೆಲ್ಲ ಓದಿದೀವಿ ಸ್ನೇಹಿತರೆ. ನೀವು ಈಗ ಅಕ್ಕಿ ಕೊಡ್ತಾರೆ ನೋಡಿ ಎಲ್ಲಿ ಡಿಪೋಗಳಲ್ಲಿ ಅಲ್ವಾ ಸರ್, ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಅಂತ PDS ಅಂತ ಕರಿತೀವಿ ಸರ್ಕಾರದ ವತಿಯಿಂದ. ಅಲ್ಲಿ ತುಂಬಾ ಜನ ಅವಾಗ ಅಯ್ಯೋ ಇದು ಸಾಲ್ಟ್ ಕೊಡ್ತಾರೆ, ಅದೇನೋ ಪಿಂಕ್ ತರ ಇರುತ್ತೆ, ಅಕ್ಕಿ ಕೊಡ್ತಾರೆ, ಅಕ್ಕಿಲೇನೋ ಒಂಥರ ಇದೆ, ಪ್ಲಾಸ್ಟಿಕ್ ತರ ಇದೆ, ಅದೇ ಪ್ಲಾಸ್ಟಿಕ್ ಅಲ್ಲ, ಅದು ಬಯೋ ಫೋರ್ಟಿಫಿಕೇಶನ್ ಅಂತ ಕರೀತಾರೆ. ಅಂದ್ರೆ ಅದ್ರ ಜೊತೆ ಮಿಕ್ಸ್ ಮಾಡ್ತಕ್ಕಂಥದ್ದು. ಅವ್ರಿಗೆ ಅದರಲ್ಲಿ ಏನು ಇರಲ್ಲ, ಪ್ರೋಟೀನ್ ಸಿಗ್ಲಿ ಅಂತ, ಪ್ರೋಟೀನ್ಗೆ ಸಂಬಂಧಪಟ್ಟಂತ ಈ ಥರದ್ದು ಖನಿಜಗಳು ಈ ಥರದ್ದು, ಅದನ್ನ ಬಯೋ ಬಲವರ್ಧನೆ ಅಂತ ಕರಿತೀವಿ, ಬಯೋ ಫೋರ್ಟಿಫಿಕೇಶನ್. ಬಯೋ ಮ್ಯಾಗ್ನಿಫಿಕೇಶನ್ ಅಲ್ಲ. ಬಯೋ ಮ್ಯಾಗ್ನಿಫಿಕೇಶನ್ ನೀವು ಓದಿರ್ತೀರಾ ನಮ್ಮ ಈ ಜೀವ ವೈವಿಧ್ಯತೆಯಲ್ಲಿ ಓದಿರ್ತೀರ. ಏನು ಈಗ DDT ಆಗಿರ್ಬೋದು ಅಲ್ವಾ ಸರ್, ಒಂಚೂರಿದ್ರು ಕೂಡ ಅದು ಮೇಲಿನ ಸ್ತರಕ್ಕೆ ಹೋಗ್ತಾ ಹೋಗ್ತಾ ಇಲ್ಲಿ 1 ಗ್ರಾಮ್ ಇದ್ರೆ ಅದು 10 ಗ್ರಾಮ್ ಆಗುತ್ತೆ, 100 ಗ್ರಾಮ್ ಆಗುತ್ತೆ. ಅಂದ್ರೆ ಅದರ ಒಂದು ಕ್ವಾಂಟಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ. ಮಗುವಿನ ಹಾಲಿನಲ್ಲೂ ಕೂಡ DDT ಇದೆ ಅಂತಕ್ಕಂಥದ್ದು, ಎದೆಯ ಹಾಲಿನಲ್ಲಿ ಮಗು ಕೊಡ್ತಕ್ಕಂಥದ್ದು. ಸೊ ಬಯೋ ಮ್ಯಾಗ್ನಿಫೈ ಆಗ್ತಕ್ಕಂಥದ್ದು ಅಲ್ಲ ಸರ್. ಜೈವಿಕ ಪರಿಶೋಧನೆ, ಬಯೋ ಪ್ರಾಸ್ಪೆಕ್ಟಿಂಗ್, ಬಯೋ ರೆಮಿಡಿಯೇಷನ್ ಅಂತ ಗೊತ್ತಿದೆ ನಿಮ್ಗೆ. ಏನು ಬಯೋ ರೆಮಿಡಿಯೇಷನ್? ಇದಕ್ಕೆ ಸಪ್ರೇಟ್ ಸಲ ತುಂಬಾ ಕ್ವಶನ್ಸ್ KPS ಅಲ್ಲಿ ಕೇಳಿದ್ದೇನೆ ಇತ್ತೀಚೆಗೆ, ಲಾಸ್ಟ್ ಇಯರ್. ಏನದು? ಮೈಕ್ರೋ ಆರ್ಗನಿಮ್ಸ್, ಬ್ಯಾಕ್ಟೀರಿಯಾಗಳು, ಫಂಗೈಗಳನ್ನು ಯೂಸ್ ಮಾಡಿಕೊಂಡು ಕ್ಲೀನ್ ಮಾಡ್ತಕ್ಕಂಥ ಪ್ರೋಸೆಸ್ ಅಲ್ವಾ ಸರ್. ಯಾವುದು? ಸುಡೋಮೊನಾಸ್, ಬೆಸಿಲಸ್, ಓದಿಲ್ವಾ? ರೋಡೋಕಾಕಸ್. ಆಯಿಲ್ ಸ್ಪಿಲ್ ಆದಾಗ ಅದನ್ನ ಬೇರೆ ಸಾಯಿಲ್ ಅಲ್ಲಿ ಟ್ರೀಟ್ ಮಾಡೋದು, ವೇಸ್ಟ್ ವಾಟರ್ನ ಟ್ರೀಟ್ ಮಾಡೋಕ್ಕೆ ಯೂಸ್ ಮಾಡ್ತಕ್ಕಂಥದ್ದು. ಆರ್ಗಾನಿಸಮ್ಸ್ ಯೂಸ್ ಮಾಡಿ ಅದು ಪೊಲ್ಯೂಟೆಡ್ಸ್ನ ಬ್ರೇಕ್ ಮಾಡಿ, ಓಕೆ ಅಲ್ವಾ, ಆಕ್ಸಿಜನ್ ಇದರಲ್ಲಿ ಇದೆ. ಸೊ ಅದು ಏನು ಬಯೋ ಪ್ರಾಸ್ಪೆಕ್ಟಿಂಗ್ ಅಂದ್ರೇನು? ದ ಎಕ್ಸ್ಪ್ಲೋರೇಷನ್ ಆಫ್ ನ್ಯಾಚುರಲ್ ಸೋರ್ಸಸ್ ಫಾರ್ ಸ್ಮಾಲ್ ಮಾಲಿಕ್ಯೂಲ್ಸ್ ಆರ್ ಜೆನೆಟಿಕ್ ಡಿಸೈನ್ ದಟ್ ಕ್ಯಾನ್ ಬಿ ಡೆವಲಪ್ಡ್ ಇಂಟು ಕಮರ್ಷಿಯಲ್ ಪ್ರಾಡಕ್ಟ್ಸ್ ಸಚ್ ಆಸ್ ಮೆಡಿಸನ್ಸ್. ಕನ್ನಡದಲ್ಲೂ ತೋರಿಸ್ತೇನೆ. ಜೈವಿಕ ಪರಿಶೋಧನೆ ಔಷಧಂತ ವಾಣಿಜ್ಯ ಉತ್ಪನ್ನಗಳಾಗಿ ಅಭಿವೃದ್ಧಿಪಡಿಸಲಾದ ಸಣ್ಣ ಅಣುಗಳು ಅಥವಾ ಅನುವಂಶೀಯ ವಿನ್ಯಾಸಗಳಿಗೆ ನೈಸರ್ಗಿಕ ಮೂಲಗಳನ್ನು ಪರಿಶೋಧನೆ ಮಾಡ್ತಕ್ಕಂಥದ್ದು ಜೈವಿಕ ಪರಿಶೋಧನೆ, ರಿಸರ್ಚು. ಬಯೋ ಅಂದ್ರೆ ಸಸ್ಯ, ಪ್ರಾಣಿ, ಅಣುಗಳನ್ನ, ಸೂಕ್ಷ್ಮ ಜೀವಿಗಳನ್ನ ನಾವು ರಿಸರ್ಚ್ ಮಾಡಿಕೊಂಡು ಅದರಿಂದ ನಾವು ಬೇರೆ ರೀತಿಯಾದ ಅನುವಂಶಿಕೀಯ ವಿನ್ಯಾಸಗಳನ್ನು ಮಾಡ್ತಕ್ಕಂಥದ್ದು ಏನಿದೆ ಜೈವಿಕ ಪರಿಶೋಧನೆ ಅಂತ ಕರಿತೀವಿ. ಓಕೆ, ಈ ಕನ್ನಡದಲ್ಲೂ ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಎಸ್ ಸರ್. ನೆಕ್ಸ್ಟ್ ಹೋಗೋಣ ಬನ್ನಿ. ಸಾಮಾನ್ಯ ದೃಷ್ಟಿ ಹೊಂದಿರುವ ಯುವ ವಯಸ್ಕರಿಗೆ ಕಣ್ಣಿನ ಕನಿಷ್ಠ ಸ್ಪಷ್ಟ ದೂರ ಎಷ್ಟು? ಒಂದು ಸೆಕೆಂಡ್. ಕನಿಷ್ಠ ಸ್ಪಷ್ಟ ದೃಷ್ಟಿ ದೂರ ಡ್ಯಾಶ್ ಲೀಸ್ ಡಿಸ್ಟೆನ್ಸ್ ಆಫ್ ಡಿಸ್ಟೆನ್ಸ್ ವಿಷನ್ ಫಾರ್ ಯಂಗ್ ಅಡಲ್ಟ್ ವಿತ್ ನಾರ್ಮಲ್ ವಿಷನ್. ಅಂದ್ರೆ ಇಷ್ಟು ದೂರದ ನಂತರ, ಓಕೆ, ಲೀಸ್ ಡಿಸ್ಟೆನ್ಸ್ ಆಫ್ ಡಿಸ್ಟಿಂಕ್ಟ್ ವಿಷನ್ ಫಾರ್ ಯಂಗ್ ಅಡಲ್ಟ್ ವಿತ್ ನಾರ್ಮಲ್ ವಿಷನ್. ಸ್ಪಷ್ಟ ದೃಷ್ಟಿ ದೂರ ಎಷ್ಟಾದ್ಮೇಲೆ ನಮಗೆ ಕಾಣುತ್ತೆ ಅಂತ? 25 ಸೆಂಟಿಮೀಟರ್. ತುಂಬಾ ಹತ್ರ ಇಟ್ಕೊಂಡ್ರು ಕಾಣಲ್ಲ, ಗೊತ್ತಿದೆಯಲ್ಲ ನಿಮಗೆ, ಬ್ಲರ್ ಕಾಣುತ್ತೆ. ಲೀಸ್ ಡಿಸ್ಟೆನ್ಸ್ ಆರ್ ಆಲ್ಸೋ ನೋಸ್ ನಿಯರ್ ಪಾಯಿಂಟ್ ಅಂತ ಕರಿತೀವಿ. ಇಟ್ ಇಸ್ ದ ಮಿನಿಮಮ್ ಡಿಸ್ಟೆನ್ಸ್ ಅಟ್ ವಿಚ್ ಅನ್ ಆಬ್ಜೆಕ್ಟ್ ಕ್ಯಾನ್ ಬಿ ಸೀನ್ ಮೋಸ್ಟ್ ಕ್ಲಿಯರ್ಲಿ. ಅಂದ್ರೆ 25 ಸೆಂಟಿಮೀಟರ್ ಅಲ್ಲಿ ಇರಬೇಕು ಫಾರ್ ಯಂಗ್ ಅಡಲ್ಟ್ ವಿತ್ ನಾರ್ಮಲ್ ವಿಷನ್ ಇರೋರು. ಓಕೆ, ಇದನ್ನ ಟೆಸ್ಟ್ ಮಾಡ್ತಾರೆ ನಿಮಗೆ ಅಲ್ಲಿ ಕಣ್ ಪರೀಕ್ಷೆ ಮಾಡಿದಾಗ ಅವರು ಅಲ್ವಾ ಸರ್. ಹೋದಾಗ ಅದೇನೋ ಹಾಕ್ತಾರೆ, ಅದೇನೋ ಓಡಿಸ್ತಾರೆ, ತುಂಬಾ ದೂರ ಇಡ್ತಾರೆ, ಯಾವುದೋ ಲೆನ್ಸ್ ಹಾಕ್ತಾರೆ. 25 ಸೆಂಟಿಮೀಟರ್ ಇಸ್ ದ ರೈಟ್ ಆನ್ಸರ್. ಓಕೆ, ಒಂದಷ್ಟು ಡಿಸ್ಕಸ್ ಮಾಡಿದ್ದೀನಿ ಸ್ನೇಹಿತರೆ. ಇತ್ತೀಚೆಗೆ ಬಂದಿರತಕ್ಕಂಥ ಕ್ವಶನ್ಸ್ಗಳು ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾ ಪ್ಲೇಲಿಸ್ಟ್ ಲಿಂಕ್ ಕೊಟ್ಟಿರ್ತೀನಿ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ. ಓಕೆ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ನಾವು ಪ್ರೀವಿಯಸ್ ಮಾಡ್ತಕ್ಕ ಎಲ್ಲ ನಿಮಗೆ ಆಲ್ಮೋಸ್ಟ್ 50 ವಿಡಿಯೋಸ್ಗಳು ಸಿಗುತ್ತೆ ಆ ಪ್ಲೇಲಿಸ್ಟಲ್ಲಿ. ಮತ್ತು ಕರೆಂಟ್ ಅಫೇರ್ ಕವರ್ ಮಾಡಿದ್ದೀವಿ. ಓಕೆ, ದೀಸ್ ಆರ್ ಆಲ್ ವೆರಿ ಇಂಪಾರ್ಟೆಂಟ್, ನೋಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋ ಪುನಃ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ.